ನಮ್ಮಲ್ಲಿ ಈ ಆಟೋ ವೃತ್ತಿ ಸಮಾಜದ ಒಂದು ದೃಷ್ಟಿ. ನಮ್ಮ ಆಟೋ ಬೆಳಿಗ್ಗೆ ಮನೆಯಿಂದ ಹೊರಟಿದ್ದು ಪೇಟೆ ಸುತ್ತಿ ಮನೆಗೆ ಹೋಗುವಾಗ 25-50 CC ಕ್ಯಾಮರಾದಲ್ಲಿ ನಮ್ಮ ಆಟೋನ ಚಾಲನೆ ಎಂಟ್ರಿ ಆಗುತ್ತೆ. ಈ ದಿನ ನಾನು ಒಂದು ಧೈರ್ಯವಾಗಿ ಹೇಳ್ತೇನೆ, ನಮ್ಮ ಆಟೋಗೆ ಇರುವುದು 3 ಚಕ್ರ. ಆದರೆ ಇವತ್ತಿನ ಒಗ್ಗಟ್ಟು ನಾನು ಕಂಡಾಗ ನಾನು ಹೇಳ್ತೇನೆ, ಇದು ಒಗ್ಗಟ್ಟು ನಮ್ಮ ಆಟೋ ಯೂನಿಯನ್ನ 4ನೇ ಚಕ್ರ ಇದು. ಯಾಕಂದರೆ ನಾನು ಈಗ ಪರಿಸ್ಥಿತಿಯಲ್ಲಿ ಹೇಳಬೇಕಾದ್ರೆ ನಮ್ಮ ಗ್ಯಾಸ್ ಬೆಲೆ ಹೆಚ್ಚಿರ್ಬೋದು ಸರ್, ನಮಗೆ ಗ್ಯಾಸ್ ಬೆಲೆ ಹೆಚ್ಚಿರ್ಬೋದು, ಡೀಸೆಲ್ ಬೆಲೆ ಹೆಚ್ಚಿರ್ಬೋದು, ಪೆಟ್ರೋಲ್ ಬೆಲೆ ಹೆಚ್ಚಿರ್ಬೋದು. ಆದರೆ ನಮ್ಮ ಆಟೋ ವೃತ್ತಿಯ ಆತ್ಮವಿಶ್ವಾಸ ನಮ್ಮನ್ನು ಹೆಚ್ಚು ಯಾವತ್ತೂ ಕಮ್ಮಿ ಮಾಡಲಿಲ್ಲ, ಆತ್ಮವಿಶ್ವಾಸ ಕಮ್ಮಿ ಮಾಡಲಿಲ್ಲ ನಮಗೆ. ಈ ಆಟೋದಿಂದ ನನ್ನ ಬಳಗ ಇವತ್ತು ಈ ದೇಶ ಕಂಡಂಥ ಅತ್ಯುತ್ತಮ ಒಂದು ಪೋಸ್ಟ್ಗಳನ್ನು ನಾವು ಅಲಂಕರಿಸುವಲ್ಲಿ ನಾವು ಜ್ಞಾನರಾಗಿದ್ದೇವೆ, ಅದು ಸಫಲರಾಗಿದ್ದೇವೆ. ಈ ವೇದಿಕೆಯಲ್ಲಿ ಸನ್ಮಾನ ಪಡೆದಂತಹ ನನ್ನ ಹಿರಿಯ ಆಟೋ ರಿಕ್ಷಾ ಚಾಲಕರ ಮಕ್ಕಳು ಇವತ್ತು CA ಆಗಿದ್ದಾರೆ, ಇವತ್ತು ವಕೀಲರಾಗಿದ್ದಾರೆ, ಇವತ್ತು ವೈದ್ಯರಾಗಿದ್ದಾರೆ. ಇದೆಲ್ಲ ನನ್ನ ಆಟೋ ರಿಕ್ಷಾದ ಹೆಮ್ಮೆ. ನಾನು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನಗೆ ಆಟೋ ರಿಕ್ಷಾದಲ್ಲಿ ನಮಗೆ ಯಾವುದೇ ರೀತಿಯ ಗೂಗಲ್ ಮ್ಯಾಪ್ ಬೇಡ. ಸಂತೋಷ್ ರವರವರೇ, ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಕಳ, ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಪ್ಲೇಸಿನ ಗೂಗಲ್ ಮ್ಯಾಪ್ ಬೇಡ ನನಗೆ. ನನ್ನ ಗೂಗಲ್ ಮ್ಯಾಪ್ ಇರೋದು ನನ್ನ ಮೈಂಡೇ ನನಗೆ ಗೂಗಲ್ ಮ್ಯಾಪ್. ನಾನು ಗೂಗಲ್ ಮ್ಯಾಪ್ ಇಲ್ಲದೆ ಯಾವ ಓಣಿ ಎಲ್ಲಿದೆ, ಯಾರ ಮನೆ ಎಲ್ಲಿದೆ, ಯಾವ ಆಸ್ಪತ್ರೆ ಎಲ್ಲಿದೆ ಎನ್ನುವ ಒಂದು ಧೈರ್ಯದಾಗಿ ಹೇಳಬಲ್ಲ ಈ ಸಮಾಜದ ಒಬ್ಬ ಸಮಾಜ ಸೇವಕ ಇದ್ದರೆ ಅದು ನಮ್ಮ ಆಟೋ ಚಾಲಕ. ಸರ್ ಅವರು ಹೇಳಿದರು, ಆಗ ನಮ್ಮ ಹಿರಿಯರು ಬರ್ತಾರೆ. ನಾನು ಇನ್ನೂ ಧೈರ್ಯವಾಗಿ ಹೇಳ್ತೇನೆ, ಈ ದಿನ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಮೂಲಸ್ಥಾನ ನಮ್ಮ ಸ್ವತಃ ಮನೆಯ ಸದಸ್ಯರಿಗೆ ಗೊತ್ತಿಲ್ಲ. ಆದರೆ ನಾನು ಧೈರ್ಯವಾಗಿ ಹೇಳ್ತೇನೆ, ಆಟೋ ಚಾಲಕನಿಗೆ ಗೊತ್ತುಂಟು ಯಾರ ಮೂಲಸ್ಥಾನ ಎಲ್ಲಿ, ಯಾರ ತಂಬಿಲ ಆಗುವುದು ಎಲ್ಲಿ. ಅದೇ ಕಾರಣೀಕರ್ತ ಆಟೋ ಸಮಯದಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಜೋಪಾನವಾಗಿ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಇದು ಆಟೋ ಚಾಲಕರದ್ದು. ನಮ್ಮನ್ನು ತುಂಬ ಜನ ಗಮನಿಸ್ತಾರೆ, ಒಬ್ಬ ಮಾಡಿದ ತಪ್ಪಿಗೆ ಇಡೀ ಕಾಲರ್ ಪಟ್ಟಿ ನಮಗೆ ಎಲ್ಲರಿಗೆ ಬರ್ತದೆ. ಹಾಗಾಗಿ ನಾನು ಇನ್ನು ವಿನಂತಿ ಮಾಡ್ತೇನೆ ನಿಮ್ಮಲ್ಲಿ, ನಮ್ಮದು ಈಗ ವೇದಿಕೆ ಗಣ್ಯರು ಹೇಳಿದ ಹಾಗೆ ನಮ್ಮದು ಒಂದು ತಾಳ್ಮೆಯ ವೃತ್ತಿ, ನಮ್ಮದು ಒಂದು ಗೌರವದ ವೃತ್ತಿ, ನಮ್ಮನ್ನು ಕೂಡ ಗೌರವಿಸುವ ಸಮಾಜ ಇಲ್ಲಿದೆ. ನಾವು ಗೌರವ ಪಡೆದುಕೊಳ್ಳುವಂಥ ಯೋಗ್ಯತೆಯನ್ನು ನಾವು ಪಡ್ಕೋಬೇಕು. ನಾವು ಕುಡಿದು ಚಾಲನೆ ಮಾಡುವುದರಲ್ಲಿ, ನಮ್ಮ ರಿಕ್ಷಾವನ್ನು ಸ್ವಚ್ಛವಾಗಿ ಇಟ್ಟು ಆ ರಿಕ್ಷಾದ ದಾಖಲೆ ಪತ್ರಗಳನ್ನು ಸರಿಸಮಾನಾಗಿ ಇಟ್ಟುಕೊಂಡಲ್ಲಿ ಖಂಡಿತವಾಗಿ ಇನ್ಸೂರೆನ್ಸ್ ಪಾಲಿಸಿ ಇರ್ಬೋದು, DL ಇರ್ಬೋದು, ಅಥವಾ ಎಮಿಷನ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೇ ದಾಖಲೆಮೆಂಟ್ ಇದ್ದರೂ ಕೂಡ ಅದನ್ನು ಅಪ್ಡೇಟ್ ಮಾಡಿ ಇಟ್ಟದ್ದಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ಖಂಡಿತ ನಮಗೆ ಅವಕಾಶವಿದೆ. ನಾನು ಇನ್ನೊಂದು ಸಲ ನಿಮ್ಮಲ್ಲಿ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಹೇಳುವುದಿಷ್ಟೇ, ಇವತ್ತು ಕೊಟ್ಟಿರುವಂಥ ವಿದ್ಯಾರ್ಥಿ ವೇತನ ಅದು ಕೇವಲ ಹಣಕ್ಕೆ ಸೀಮಿತ ಅಲ್ಲ, ಅದು ಎಲ್ಲ ಆಟೋ ಚಾಲಕ ಮಾಲಕರ ಹೃದಯ ಶ್ರೀಮಂತಿಕೆ ಹಣವಾಗಿದೆ. ಅದು ನಿಮ್ಮ ಗೌರವವನ್ನು ಕೂರಿಸ್ತದೆ. ಯಾವತ್ತು ನಮ್ಮ ಸಂಘದ ಋಣವನ್ನು ಮರಿಬೇಡಿ. ಆಗಾಗಲೇ ಪ್ರಾಸ್ತಾವಿಕ ಭಾಷಣ ಸಂತೋಷ್ ಅವರು ಹೇಳಿದರು, ಇಲ್ಲಿ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಗಳು ನಮಗೆ ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಇದು ನನ್ನ ಆಟೋ ಚಾಲಕ ಯೂನಿಯನ್ನ ಒಂದು ಮಾನವೀಯತೆ ಮತ್ತು ಸೇವಾ ಮನೋಭಾವ. ಇದರ ಜೊತೆಗೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಂದರೆ, ನಮ್ಮ ಆರೋಗ್ಯದ ಸಮಸ್ಯೆ ಖಂಡಿತವಾಗಿಯೂ ಆರೋಗ್ಯ ಮತ್ತು ಗಳಿಕೆ ಇದರ ಪೈಪೋಟಿ ನಡುವೆ ನಾವು ಗಳಿಕೆಗೆ ಕಮ್ಮಿ ಒತ್ತು ಕೊಡಬೇಕು, ಆರೋಗ್ಯದ ಬಗ್ಗೆಯೂ ಕೂಡ ತುಂಬ ಗಮನ ಕೊಡಬೇಕು. ನಮ್ಮ ಹಿಂದೆ ಇರುವ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಇವರ ಜೊತೆಯಾಗಿ ಇರಬೇಕಾದ್ರೆ ನಾವು ಸಮಾಜಕ್ಕೆ ಯಾವ ರೀತಿ ಒಂದು ಮಾದರಿಯಾಗಿ ಕೆಲಸ ಮಾಡಬೇಕಾ, ನನ್ನ ಕುಟುಂಬದಲ್ಲಿಯೂ ಕೂಡ ನಾನು ಮಾದರಿಯಾಗಿ ಇರಬೇಕು. ನನ್ನ ಮಗು ಒಂದು ಸಮಾಜದ ಉತ್ತಮ ವ್ಯಕ್ತಿ ಆಗಬೇಕು ಅಂದಾದರೆ ನಾನು ಮನೆಯಲ್ಲಿ ಕೂಡ ಉತ್ತಮವಾಗಿರಬೇಕು, ನನ್ನ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕು. ಇದರ ಜೊತೆಗೆ ನಾವು ನಮ್ಮ ಬಾಲಕೃಷ್ಣ ಶೆಟ್ಟರ ಬಗ್ಗೆ ಮಾತನಾಡೋದಾದರೆ, ನಿಮಗೆ ಎಲ್ಲರಿಗೂ ತಿಳಿದಿದೆ, ಬಾಲಕೃಷ್ಣರು ನೀಡಿದಂಥ 46 ವರ್ಷದ ಸೇವೆ ಅದು ಎಂದೂ ಕೂಡ ಈ ಸಂಘ ಸಂಸ್ಥೆ ಮರೆಯಲಬಾರದು, ಮರೆಯೋದಿಲ್ಲ. ಅವರ ಸವಿನೆನಪಿಗಾಗಿ ಇದೇ ನಿಮಗೆ ತಿಳಿದಿರುವಂತೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಹಂತದಲ್ಲಿದೆ, ಕಾರ್ಕಳ ಪೇಟೆಯ ಮಧ್ಯಭಾಗದಲ್ಲಿ. ಅಂದು ಕೂಡ ಕಾರ್ಯಕ್ರಮ ನಡೀಲಿಕ್ಕಿದೆ, ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಆ ಕಾರ್ಯಕ್ರಮ ಖಂಡಿತವಾಗಿ ದೇವರ ಆಶೀರ್ವಾದದಿಂದ ನಡೀತದೆ, ಅದಕ್ಕೆ ನೀವೆಲ್ಲ ಜೊತೆಯಾಗಬೇಕು. ಇನ್ನೂ ಮುಖ್ಯವಾಗಿ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿ ಗಣ್ಯರು, ಖಂಡಿತವಾಗಿ ನಿಮಗೆ ನಾವು 11 ಗಂಟೆ ಟೈಮ್ ಕೊಟ್ಟಿದ್ದೇವೆ, 1 ಗಂಟೆ ಕಾರ್ಯಕ್ರಮ ಮುಗಿಸುತ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದೆ. ಒಂದು 5 ನಿಮಿಷದ ಹೆಚ್ಚು ಕಮ್ಮಿ ಆಗಿದೆ, ದಯವಿಟ್ಟು ಅದಕ್ಕೆ ನಮಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಆರೋಗ್ಯದ ಬಗ್ಗೆ ವಿಮಾ ಕಾರ್ಯಕ್ರಮದ ಬಗ್ಗೆ ಕೂಡ ಪ್ಲ್ಯಾನಿಂಗ್ ಮಾಡಿದ್ದೇವೆ. ನಾನು ನಮ್ಮ ಬೂತ್ ಮಟ್ಟದ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದೇನೆ, ಆ ಬಗ್ಗೆ ಸ್ವಲ್ಪ ಪ್ರಯತ್ನದಲ್ಲಿದೆ. ಒಂದು ಹೇಳ್ತೇನೆ, ನಾನು ಯಾರು ಮೆಂಬರ್ಸ್ ಇದ್ದೀರಿ ಖಂಡಿತವಾಗಿಯೂ ನೀವು ಡಾಕ್ಯುಮೆಂಟೇಷನ್ ಪ್ರಕಾರ
ನೀವು ಸ್ಪಷ್ಟ ಮತ್ತು ಕ್ಲಿಯರ್ ಇದ್ದರೆ ಆಟೋ ಚಾಲಕರ ಮಾಲಕರ ಸಂಘ ಶಕ್ತಿಯಾಗಿ ನಿಮ್ಮ ಹತ್ರ ಯಾವತ್ತೂ ಇದೆ. ಯಾವ ಇಲಾಖೆ ಕೂಡ ಹೋಗುವಂಥ ಚಿಂತೆ ಇಲ್ಲ. ನಾನು ಈಗ ನಮ್ಮ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅರಣ್ಯ ಅಧಿಕಾರಿಗಳು ಇರ್ಬೋದು, ಅವರು ಕೂಡ ಧರಿಸುವುದು ಕಾಕಿ. ನನ್ನ ರಿಕ್ಷಾ ಚಾಲಕರು ಕೂಡ ಧರಿಸುವುದು ಕಾಕಿ. ಪೊಲೀಸ್ ಇಲಾಖೆಯ ಕಾಕಿಗೆ ಪವರ್ ಇದ್ದು ಸೇವೆ ಇದೆ. ಆದರೆ ನಾನು ಹೇಳ್ತೇನೆ, ನಮ್ಮ ರಿಕ್ಷಾ ಚಾಲಕರು ಕಾಕಿಯಲ್ಲಿ ಯೂನಿಫಾರ್ಮ್ ಕಾಕಿ ಇದ್ದರೂ ಅದು ಸೇವೆಗೆ ಸೀಮಿತವಾಗಿರಬೇಕು. ಪವರ್ ಇಲ್ಲದ ಸೇವೆಗೆ ಸೀಮಿತ ಆಗಬೇಕು, ಸ್ವಾರ್ಥ ಇಲ್ಲದ ಸೇವೆಗೆ ಸೀಮಿತ ಆಗಿರಬೇಕು. ಯಾವುದೇ ಒಂದು ಹಣ, ಒಂದು ಪರ್ಸ್ ಅಥವಾ ಒಂದು ಯಾವುದೇ ಬಂಗಾರವನ್ನು ಕಂಡಲ್ಲಿ ನಾವು ನಿಸ್ವಾರ್ಥವಾಗಿ ಅದರ ಮಾಲೀಕರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡುತ್ತಿದ್ದೇವೆ, ಇನ್ನೂ ಕೂಡ ಮಾಡುತ್ತೇವೆ ಅನ್ನುವ ಭರವಸೆ ನಮ್ಮಲ್ಲಿ ಇರಬೇಕು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಮುಂದಿನ ನಮ್ಮ ಆಂತರಿಕ ಮೀಟಿಂಗ್ನಲ್ಲಿ ಮಾತನಾಡುವ. ಈ ಕಾರ್ಯಕ್ರಮವನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನೀವು ಎಲ್ಲರೂ ಬೂತ್ ಮಟ್ಟದ ನಮ್ಮ ಕ್ಯೂ ಸೆಕ್ರೆಟರಿಗಳು ಮುಖ್ಯವಾಗಿ ಬಂದಂಥ ಎಲ್ಲ ಗೌರವಾನ್ವಿತ ರಿಕ್ಷಾ ಮಾಲಕರಿಗೆ ಮತ್ತೊಂದೇ ಅಧ್ಯಕ್ಷನಲ್ಲಿ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಸಂಯೋಜನೆ ಮಾಡಲಿಕ್ಕೆ ನಮ್ಮೊಂದಿಗೆ ಜೊತೆಗಿದ್ದ ಎಲ್ಲರನ್ನ ಪದಾಧಿಕಾರಿಗಳನ್ನು ಮತ್ತೊಂದೇ ವಂದಿಸುತ್ತಾ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ವಂದಿಸುತ್ತಾ, ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು.